ಹೋಗೋದಷ್ಟ ಹೌದಲ್ಲ. ನನ್ನ ಹೆಮ್ಮೆ ನನ್ನ ಪ್ರೀತಿಯ ಶಿಷ್ಯನಾದಂತ ಹನುಮಂತನ ಬಗ್ಗೆ ಯಾರು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಸಮಸ್ತ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯ ಮಾನ್ಯವರನ್ನ ಸ್ಮರಿಸುತ್ತಾ, ಅದೇ ರೀತಿಯಾಗಿ ಈ ಚಿಲ್ಲೂರುಬಡ್ಡಿ ತಾಂಡಾ ಗ್ರಾಮದ ಎಲ್ಲ ನನ್ನ ಬಂಧು ಬಾಂಧವರೇ ಹಾಗೂ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ಶಿಷ್ಯನ ಕೀರ್ತಿ ಹೇಗೆ ಹರಡಿದೆ ಅಂದರೆ ಕರ್ನಾಟಕದಲ್ಲಿ ಬೀರುವ ಪರಿಮಳದಂತೆ ನನ್ನ ಕೈಯಲ್ಲಿ ಕಲಿತಿರುವಂತ ಇನ್ನಿತರ ವಿದ್ಯಾರ್ಥಿಗಳು ಕೂಡ ದೊಡ್ಡ ದೊಡ್ಡ ಡಿಗ್ರಿಗಳನ್ನು ಗಳಿಸಿಕೊಂಡು ಒಳ್ಳೆಯ ಪದವಿಯಲ್ಲಿ ಇದ್ದದ್ದು ನಾನು ನೋಡಿ ಆ ದಾರಿಯಲ್ಲಿ ಬರುವಾಗ ಇಂಥ ಮಕ್ಕಳು ಪ್ರತಿಭೆ ಅನ್ನೋದು ಹೇಗೆ ಇರುತ್ತದೆ ಅಂದರೆ ಅದು ಗುಡಿಸಲದಲ್ಲಿ ಹುಟ್ಟುತ್ತದೆ, ಅದು ಅರಮನೆಯಲ್ಲಿ ಅರಳುತ್ತದೆ. ಆ ರೀತಿ ನನ್ನ ಕೈಯಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಗ್ರಾಮದಿಂದ ಆ ಹನುಮಂತ ಹೇಗೆ ಪ್ರಜ್ವಲವನ್ನು ಗೊಳಿಸುತ್ತಿದ್ದಾನೆ, ಹಾಗೆ ಎಲ್ಲ ವಿದ್ಯಾರ್ಥಿಗಳು ಅವ್ರ ಭವಿಷ್ಯ ಪ್ರಜ್ವಲಗೊಳ್ಳಲಿ. ಈಗ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಈ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಆ ಶಿಕ್ಷಕರಿಗೆ ಕೂಡ ನನ್ನನ್ನು ನೀವು ಹೇಗೆ ಪ್ರೀತಿಯಿಂದ ಗೌರವದಿಂದ ಕಾಣುತ್ತಿದ್ದೀರೋ ಅದೇ ರೀತಿಯಾಗಿ ಈಗಿರುವ ಶಿಕ್ಷಕರು ಅದೇ ರೀತಿ ಕಾರ್ಯನಿರ್ವಹಿಸುತ್ತಿದ್ದರೆ ಅವರಿಗೂ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಈ ಚಿಲ್ಲೂರುಬಡ್ಡಿ ಗ್ರಾಮ ಕರ್ನಾಟಕದಲ್ಲಿ ಇಂತಹ ಪ್ರತಿಭೆಗಳು ಇನ್ನೂ ಅರಳಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಆರಾಧ್ಯ ದೈವ ಸಂತ ಶ್ರೀ ಶಿವಲಾಲ್ ಮಹಾರಾಜರನ್ನ ಮತ್ತು ಆದಿಶಕ್ತಿ ಜಗಜ್ಜನನಿ ಮಹಾನ್ ಮಾತೆ ಶ್ರೀ ಮರಿಯಮ್ಮ ಮಾಹಿಯ ಅವರ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಒಂದು ಶುಭ ಸಂಜೆಯ ಕಾರ್ಯಕ್ರಮಕ್ಕೆ ಮುಖ್ಯ ಉರಿಯಾಗಿರ್ತಕ್ಕಂತಹ ನಮ್ಮ ಶಿಷ್ಯ ಅಂದ್ರೆ ನಮಗೆ ಭಯ. ಯಾಕಂದ್ರೆ ಶಿಷ್ಯನಿಂದ ನಮಗ್ ಪರಿಚಯ ಆಗ್ಬೇಕಾಗಿಲ್ಲ, ನಮ್ಮಿಂದ ಅವನ ಪರಿಚಯ ಆಗ್ಬೇಕು. ಅಂತದ್ದು ಇವತ್ತು ರಾಜ್ಯದೊಳಗ ಏನಾಗೈತಂದ್ರೆ ನಾವು ಎಲ್ಲರ ಕಲಿಸೋದು ಮಾಡ್ತೀವಿ ನಮ್ಮ ಶಿಷ್ಯ ನಿಯಮ ಅಂತ ಹೇಳಿ. ಆದ್ರೆ ಶಿಷ್ಯ ನಮ್ಮ ಶಿಷ್ಯ ಅಂತಂದ್ರೆ ನಮ್ಗಿಂತ ಗುರುಗಳು ಕಳಿಸಿರುವ ಅಂತ ಗುರುಗಳ ಹೆಸರು ಪರಿಚಯ ಆಗ್ಬೇಕು ಅಂತ ನಾವು ಅವನಿಂದ ನಾವು ಪರಿಚಯ ಆಗ್ಬೇಕು. ಅದಕ್ಕೆ ಈ ಒಂದು ವೇದಿಕೆಗೆ ಅವನ ಕಾರಣ ಆಗಿತ್ತು ಅನ್ನೋದಕ್ಕೆ ಅವನಿಗೆ ಮೊದಲಾಗಿ ನಮ್ಮ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮ ಸಮಸ್ತ ಬಂಧು ಬಳಗದ ಪರವಾಗಿ, ಕರ್ನಾಟಕ ಜನತೆಯ ಮಹಾಜನತೆ ಏನು ಅವನಿಗೆ ಮತ ಚಲಿಸ್ಯಾರ ಅವರೆಲ್ಲರ ಪರವಾಗಿ ಹೃದಯಪೂರ್ವಕ ನನ್ನ ವಂದನೆಗಳನ್ನು ಅವನಿಗೆ ಸಲ್ಲಿಸ್ತಾರೆ. ಶಿವಲಾಲ್ ಮಹಾರಾಜ್ ಕಿ, ಶಿವಲಾಲ್ ಮಹಾರಾಜ್ ಕಿ, ಮರಿಯಮ್ಮ ಯಾಡಿ ಕಿ. सज्जनी जय शिवलाल. घना खुशी है आज अपन पट्टी तांडे में अपन से गुरु हुयर नायक राव करवारी सिद्धि बाळन ಮೊದಲನೇದಾಗಿ ಬಟ್ಟಿ ತಾಂಡೆ ಮತ್ತು ಸನ್ಮಾನ ಆಗ್ತಾರೆ. घना खुशी है कि सर नो ಯಾವ घना खुशी है कि ಒಟ್ಟು ಸರ್ घना ಮಾರ್ಗಳು ಪಾಚೆ ಮಾಡ್ತಾರೆ. ನಮ್ಮ ಗುರುಗಳು ಇವ್ರ ಒಟ್ರ ಸರ್ ನಾಟೋಡ್ ಸರ್ ಅಂತೇಳಿ. ಅವಾಗ ನಾನು 5ನೇ ಕ್ಲಾಸ್ 1ರಿಂದ 5ನೇ ಮಟ್ಟ ಕಲ್ತೀನಿ. ಅದ್ರ ಒಟ್ರ ಸರ್ ಚೆಕ್ ಹೊಡೆದಾರೆ ಇವ್ರು ಹೊರತಕ್ಕ ಅರ್ಧ ಬರ್ದ ಸಾಲಿ ಬಿಟ್ಟಿನಿ. ಅದ್ರ ನಾಟೋಡ್ ಸರ್ ನಾನು ಇಷ್ಟೆಲ್ಲ ಹಾಡು ಹೇಳಿ ಕಾರ್ಯಕ್ರಮ ಮಾಡ್ತಿದ್ರ ಅವ್ರ ಆಶೀರ್ವಾದದಿಂದ. ಯಾಕಂದ್ರೆ ಅವ್ರು ಪ್ರತಿಭಾ ಕಾರಂಜಿಯಲ್ಲಿ ಎಲ್ಲದರಲ್ಲಿ ಭಾಗವಹಿಸ್ತಿದ್ರು, ಹಾಡು ಚೆನ್ನಾಗಿ ಹಾಡುತ್ತೆ ಅಂತೇಳಿ ಎಲ್ಲ ಹೇಳಿ ನಮ್ಮನ್ನ ಬಹಳ 5ನೇ ಕ್ಲಾಸ್ನಿಂದ ನಾವು ಅವಾಗಿನಿಂದ ಅಲ್ಲಿ ಪ್ರತಿಭಾ ಕಾರಂಜಿ ಕರ್ಕೊಂಡು ಹೋಗಿ ನಮಗ ಈ ಮೆಟ್ಟಿಗೆ ತಂದೆ ಮನುಷ್ಯರ ಅವರಿಗೆ